ಹಾಯ್ ಎಲ್ರಿಗೂ ನಮಸ್ಕಾರ. ಟೆಕ್ ಇಂಡಿಯಾ ವರ್ಲ್ಡ್ಗೆ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಪಿಕ್ಸೆಲ್ ಲ್ಯಾಬ್. ಈ ಪಿಕ್ಸೆಲ್ ಲ್ಯಾಬ್ ಅನ್ನೋದು ಒಂದು ಮೊಬೈಲ್ನ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನ ಥಂಬ್ನೇಲ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ತುಂಬ ಜನ ಹೊಸ ಕಂಟೆಂಟ್ ಕ್ರಿಯೇಟರ್ಗಳು ಈ ಒಂದು ಪಿಕ್ಸೆಲ್ ಲ್ಯಾಬ್ ಅನ್ನೋ ಆ್ಯಪ್ನ ಥಂಬ್ನೇಲ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ತುಂಬ ಜನ ಸಿಸ್ಟಮ್ ಇರೋರು ಫೋಟೋಶಾಪ್ನ ಯೂಸ್ ಮಾಡ್ತಾರೆ ಥಂಬ್ನೇಲ್ ಮಾಡೋದಕ್ಕೆ. ಫೋಟೋಶಾಪು ಮಂತ್ಲಿ ಪೇ ಮಾಡಬೇಕು ನೀವು ಅದಕ್ಕೆ. ಆಮೇಲೆ ಸಿಸ್ಟಮ್ ಇರಬೇಕು, ಅದನ್ನು ಯೂಸ್ ಮಾಡಬೇಕು ಅಂತಂದರೆ. ಬಟ್ ಪಿಕ್ಸೆಲ್ ಲ್ಯಾಬಲ್ಲಿ ನೀವು ಫ್ರೀಯಾಗಿ ತಮ್ನೇಲ್ನ ಬೇಸಿಕ್ ಆಗಿ ಎಡಿಟ್ ಮಾಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ 2 ತಮ್ನೇಲ್ಗಳನ್ನ ಎಕ್ಸಾಂಪಲ್ ತಗೊಂಡು ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ತಮ್ನೇಲ್ನ ನೋಡಿ, ಈ ಕಡೆ ಎಲನ್ ಮಸ್ಕ್ ಅವರ ಫೋಟೋ ಇದೆ. ಅವರ ಹಿಂದ್ಗಡೆ ಒಂದು ಗ್ಲೋ ಎಫೆಕ್ಟ್ ಇದೆ, ಬ್ಲೂ ಕಲರಲ್ಲಿ, ವೈಟ್ ಕಲರಲ್ಲಿ ಇದೆ. ಹಂಗೆ ಅವ್ರ ಫೇಸ್ ನೋಡಿದ್ರೆ ಬ್ಲೂಯಿಶ್ ಆಗಿದೆ. ಈ ಕಡೆ ಎಲನ್ ಮಸ್ಕ್ ಅಂತ ಒಂದು ಟೈಟಲ್ ಇದೆ, ಅದ್ರ ಕೆಳಗಡೆ ಒಂದು ಸ್ಟಾರ್ಲಿಂಗ್ ನೆಟ್ವರ್ಕ್ ಅಂತ ಒಂದು ಟೈಟಲ್ ಇದೆ. ಆ ಎಲನ್ ಮಸ್ಕ್ ಅನ್ನೋ ಟೈಟಲ್ ಮೇಲೆ ಬ್ಲೂ ಕಲರು ಸ್ವಲ್ಪ ಶೇಡ್ ಆಗೈತೆ, ನೋಡ್ಬೋದು. ಹಂಗೆ ಹಿಂದ್ಗಡೆ ನೋಡಿದ್ರೆ ಸ್ವಲ್ಪ ಲೈಟಾಗಿ ಸ್ಟಾರ್ಲಿಂಗ್ ಪ್ರಾಜೆಕ್ಟ್ ಫೋಟೋ ಕಾಣಿಸ್ತಾ ಇದೆ. ನೀವು ತಮ್ನೇಲ್ನ ರೆಡಿ ಮಾಡೋದು ಅಂತ ಇದನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡು ನೋಡೋಣ ಬನ್ನಿ. ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಐತೆ. ಇಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ಇಮೇಜ್ ಸೈಜ್ ಅಂತ ಐತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕಸ್ಟಮ್ಗೆ ಹೋಗಿ ಯೂಟ್ಯೂಬ್ ಚಾನಲ್ ಬ್ಯಾನರು, ಯೂಟ್ಯೂಬ್ ತಮ್ನೇಲು ಅಂತೆಲ್ಲ ಇಲ್ಲೇ ಅವ್ರು ಡಿಫಾಲ್ಟಾಗಿ ಸೈಜ್ಗಳನ್ನ ಕೊಟ್ಟಿರ್ತಾರೆ, ಅಲ್ಲಿಂದನೂ ತಗೋಬೋದು. ಅಥವಾ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ತಮ್ನೇಲ್ನ ಸೈಜ್ ಬಂದು 1920x1080. ಇದು ಹೈ ರೆಸೊಲ್ಯೂಷನ್ ಯೂಟ್ಯೂಬ್ ತಮ್ನೇಲ್ನ ಒಂದು ಆಸ್ಪೆಕ್ಟ್ ರೇಷಿಯೋ. ಓಕೆ ಮಾಡಿ. ಓಕೆ ಮಾಡಿದಾಗ ಈ ರೀತಿ ಬರುತ್ತೆ. ಇದನ್ನ ಡಿಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಒಂದು ಗ್ರೇಡಿಯಂಟ್ ಕಲರ್ನ ಕೊಡೋಣ. ಇಲ್ಲಿ ಕ್ಲಿಕ್ ಮಾಡಿ, ಕಲರ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಓಪನ್ ಮಾಡಿ, ಇಲ್ಲಿ ಬ್ಲೂ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಬ್ಲೂ ಬಂದು ಐಯಲ್ಲಿ ಇಟ್ಕೊಳ್ಳಿ. ಓಕೆ ಮಾಡಿ. ನೆಕ್ಸ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಬಕೆಟ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕೂಡ ಲೈಟ್ ಬ್ಲೂ ಅಲ್ಲೇ ಇಟ್ಕೊಂಡು ಲೈಟ್ ಬ್ಲೂ ಮಾಡೋಣ, ಡಾರ್ಕ್ ಬ್ಲೂ ಮಾಡೋಣ. ಓಕೆ, ಇದನ್ನು ಇಟ್ಕೊಳ್ಳಿ. ಇಲ್ಲಿ ಡಿಫಾಲ್ಟಾಗಿ ಇಲ್ಲಿ ಗ್ರೇಡಿಯಂಟ್ ಸ್ಟೈಲ್ಸ್ಗಳಿದೆ ತುಂಬ ಮೇಲೆ. ಅದನ್ನು ಒಂದು ಈ ಸೈಡಲ್ಲಿ ಐತಲ್ಲ, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ ಮಾಡಿ. ಓಕೆ ಮಾಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಫ್ರಮ್ ಗ್ಯಾಲರಿಗೆ ಹೋಗಿ ಇಲ್ಲಿ ನಾವು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ಗ್ರೌಂಡ್ ಇಮೇಜು. ಓಕೆ, ಗೂಗಲಲ್ಲಿ ಸಿಗುತ್ತೆ ನಿಮಗೆ ಈ ಇಮೇಜ್ ಎಲ್ಲ, ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ಸೈಜ್ ಜಾಸ್ತಿ ಮಾಡ್ಕೊಳ್ಳಿ, ಕರೆಕ್ಟಾಗಿ ಫಿಟ್ ಆಗೋ ರೀತಿ. ಓಕೆ, ನೆಕ್ಸ್ಟು ಇದರ ಒಂದು ಒಪಾಸಿಟಿನ ಕಡಿಮೆ ಮಾಡ್ಕೊಳ್ಳಿ. ಈ ರೀತಿ 40 ಇಟ್ಕೊಳ್ಳಿ. ಓಕೆ, ಓಕೆ ಮಾಡಿ. ನೆಕ್ಸ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೇನ್ ಸಬ್ಜೆಕ್ಟ್ನ ಇದು ಮಾಡ್ಕೊಳ್ಳೋಣ, ಇಂಪೋರ್ಟ್ ಮಾಡ್ಕೊಳ್ಳೋಣ. ಅದರಲ್ಲಿ ಎಲನ್ ಮಸ್ಕ್ ಅವರ ಫೋಟೋನ ತಗೊಳ್ಳೋಣ. ಓಕೆ, ಇಲ್ಲಿ ಸೈಜ್ನ ಇಷ್ಟೇ ಇರಲಿ. ಇದ್ರ ಹಿಂದೆ ಒಂದು ಗ್ಲೋ ಎಫೆಕ್ಟ್ನ ಆ್ಯಡ್ ಮಾಡಬೇಕು ಈಗ, ಅಲ್ವಾ? ಓಕೆ, ಗ್ಲೋ ಎಫೆಕ್ಟ್ ಬರಬೇಕು ಅಂತಂದರೆ ಇಲ್ಲಿ ಡ್ರಾ ಅಂತ ಒಂದು ಐಕನ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪೆನ್ ಸೈಜ್ನ ಜಾಸ್ತಿ ಮಾಡಿ, ಸ್ಮೂತ್ನೆಸ್ನ ಜಾಸ್ತಿ ಮಾಡಿ, ಬ್ಲರ್ ರೇಡಿಯಸ್ನ ಜಾಸ್ತಿ ಮಾಡಿ. ಇಲ್ಲಿ ಬಂದು ಒಂದು ಕಲರ್ನ ಚೂಸ್ ಮಾಡಿ. ನಾನು ಬ್ಲೂನ ಚೂಸ್ ಮಾಡ್ತೀನಿ. ಚೂಸ್ ಮಾಡಿ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ. ಓಕೆ ಮಾಡಿ. ಇದನ್ನು ಸೈಜ್ನ ಇನ್ಕ್ರೀಸ್ ಮಾಡಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಇಲ್ಲಿ ಡಾಟ್ ಇದೆಯಲ್ವಾ, ಡಾಟ್ ಇರೋದ್ರ ಮೇಲೆ ಕ್ಲಿಕ್ ಮಾಡಿ, ಹಂಗೆ ಡ್ರ್ಯಾಗ್ ಮಾಡಿ
ಹಿಂದೆ ಕಳಿಸಿ ಅದನ್ನ ಎಲನ್ ಮಸ್ಕ್ ಅವರ ಸಬ್ಜೆಕ್ಟ್ ಹಿಂದೆ ಕಳಿಸಿ ಗ್ಲೋ ಎಫೆಕ್ಟ್ ಬಂತು. ಇದನ್ನ ಕಾಪಿ ಮಾಡ್ಕೊಳ್ಳಿ, ಇನ್ನೊಂದು ಸೈಜ್ನ ಚಿಕ್ಕದು ಮಾಡ್ಕೊಳ್ಳಿ. ಚಿಕ್ಕದು ಮಾಡ್ಕೊಂಡು ಕಲರ್ನ ಚೇಂಜ್ ಮಾಡಿ ಇದ್ರದ್ದು ವೈಟ್ ಕಲರ್. ಓಕೆ, ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಸಬ್ಜೆಕ್ಟ್ಗೆ ಸ್ಟ್ರೋಕ್ ಎಫೆಕ್ಟ್ ಹಾಕಬೇಕು. ಸ್ಟ್ರೋಕ್ನ ಎನೇಬಲ್ ಮಾಡಿ, ಬ್ಲೂ ಕಲರ್ನ ಸೆಲೆಕ್ಟ್ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ ಅದನ್ನು. ಓಕೆ, ನೆಕ್ಸ್ಟು ಇಲ್ಲಿ ಕಲರ್ ಫಿಲ್ಟರ್ಸ್ ಅಂತ ಇದೆ, ಇಲ್ಲೋಗಿ ಇವು ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಜಾಸ್ತಿ ಮಾಡಿ ಇದನ್ನು. ಫೇಸು ಕಲರ್ ಚೇಂಜ್ ಆಯಿತು. ಓಕೆ ಮಾಡಿ. ಓಕೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಹೋಗಿ ಸೈಜ್ನ ಜಾಸ್ತಿ ಮಾಡಿ. ಮೇಲೆ ಕ್ಲಿಕ್ ಮಾಡಿ, ಇದನ್ನ ಬೋಲ್ಡ್ ಮಾಡಿ. ಬೋಲ್ಡ್ ಬಿ ಅಂತ ಇದೆಯಲ್ಲ, ಬಿ ಮೇಲೆ ಕ್ಲಿಕ್ ಮಾಡಿ ಬೋಲ್ಡ್ ಮಾಡಿ. ಓಕೆ ಮಾಡಿ. ನೆಕ್ಸ್ಟ್ AB ಫಾಂಟ್ಗೆ ಹೋಗಿ ಯಾವ್ದಾದ್ರು ಒಂದು ಫಾಂಟ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವ್ದು ಚೆನ್ನಾಗೈತೆ, ಡಿಫಾಲ್ಟ್ ಆಗಿ ಪಿಕ್ಸೆಲ್ ಲ್ಯಾಬು ಈ ಫಾಂಟ್ಗಳನ್ನ ಕೊಟ್ಟಿರುತ್ತೆ. ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಬೇಕಾದ ಫಾಂಟ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆ ಓಕೆ, ನೆಕ್ಸ್ಟು ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ಇಲ್ಲೋಗಿ ಸ್ಟಾರ್ಲಿಂಕ್ ನೆಟ್ವರ್ಕ್. ಓಕೆ, ಇದನ್ನ ಇಲ್ಲಿ ಪ್ಲೇಸ್ ಮಾಡಿ, ಇದನ್ನ ಬೋಲ್ಡ್ ಮಾಡೋಣ. ಓಕೆ, ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ನೀವು ನೋಡ್ಬೋದು ಈ ಎಲನ್ ಮಸ್ಕನ್ನ ಇದ್ರ ಮೇಲೆ ಬ್ಲೂಯಿಶ್ ಶೇಡಿಂಗ್ ಬರಬೇಕಲ್ವಾ, ಅದಕ್ಕೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈ ಎಲನ್ ಮಸ್ಕ್ ಅನ್ನೋದನ್ನ ಹಿಂಗೆ ಹಿಡಿದು ಡ್ರ್ಯಾಗ್ ಮಾಡಿ ಇದ್ರ ಜಾಗದಲ್ಲಿ ಬಿಡಿ. ನೋಡಿ, ಆ ಎಲನ್ ಮಸ್ಕ್ ಅನ್ನೋ ನೇಮ್ ಮೇಲೆ ಶೇಡಿಂಗ್ ಅಂತ ನೋಡಿ. ಸ್ವಲ್ಪ ಸಿಂಪಲ್ ಆಗಿ ಅಟ್ರಾಕ್ಟಿವ್ ಆಗಿ ಈ ರೀತಿ ತಮ್ನೇಲ್ನ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿನ ಬಳಸಿ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ತಮ್ನೇಲ್ಸ್ಗಳನ್ನ ನೀವು ಪಿಕ್ಸೆಲ್ ಲ್ಯಾಬ್ನಲ್ಲಿ ಮಾಡ್ಬೋದು. ಇದರಿಂದ ನೀವು ಮಾಡೋ ವೀಡಿಯೋಸ್ಗಳಿಗೆ ಒಳ್ಳೆ ವ್ಯೂಸ್ ಬರುತ್ತೆ, ಚಾನಲ್ ಕೂಡ ಗ್ರೋ ಆಗುತ್ತೆ. ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.